ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಸುಮಲತಾ ಅವರ ಪ್ರೆಸ್ ಮೀಟ್ ಅನ್ನು ನೋಡೋಣ. ಮಂಡ್ಯ ರಣಕಣದಲ್ಲಿ ಜಿದ್ದಿನ ಸಮರ ಜೋರಾಗಿದೆ. ಇವತ್ತಿನವರೆಗೆ ಯಾವ ಪಕ್ಷದಿಂದ ಸ್ಪರ್ಧಿಸ್ತೀನಿ ಅನ್ನೋದ್ರ ಬಗ್ಗೆ ಸಸ್ಪೆನ್ಸ್ ಸೃಷ್ಟಿ ಮಾಡಿದ ಸುಮಲತಾ ಅಖಾಡಕ್ಕಿಳಿಯೋದು ಫಿಕ್ಸ್ ಆಗಿದೆ. ಕೊನೆ ಕ್ಷಣದವರೆಗೂ ಕಾಂಗ್ರೆಸ್ ಟಿಕೆಟ್ ಕಾಯ್ತೀನಿ ಅಂದಿದ್ದ ಸುಮಲತಾಗೆ ಕೈ ಕೊಟ್ಟರು ಅಂಬರೀಶ್ ಪತ್ನಿ ಸ್ವತಂತ್ರವಾಗಿ ಸ್ಪರ್ಧೆಗೆ ಧುಮುಕಿದ್ದಾರೆ. ಸಕ್ಕರೆ ನಾಡಲ್ಲಿ ಸುಮಲತಾ ಸ್ಪರ್ಧೆ ಫಿಕ್ಸ್. ಸ್ವತಂತ್ರ ಅಭ್ಯರ್ಥಿಯಾಗಿ ಗೌರ್ತಿ ಸಮರ. ಈ ಬಾರಿ ಲೋಕಸಭಾ ಚುನಾವಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಚುನಾವಣಾ ಕಣ ಇನ್ಮುಂದೆ ಮತ್ತೊಂದು ರೂಪ ಪಡೆಯಲಿದೆ. ಇಷ್ಟು ದಿನ ಯಾವುದೇ ಪಕ್ಷವಿಲ್ಲದೆ ಪ್ರಚಾರ ಮಾಡ್ತಾ 18ನೇ ತಾರೀಕು ಎಲ್ಲವನ್ನ ಹೇಳ್ತೀನಿ ಅಂತ ಕುತೂಹಲ ಹುಟ್ಟಿಸಿದ್ದ ಸುಮಲತಾ ಇವತ್ತು ಎಲ್ಲವನ್ನೂ ಕ್ಲಿಯರ್ ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಗದಿದ್ರೂ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಖಿಲ್ ವಿರುದ್ಧ ಹೋರಾಡೋದು ಫಿಕ್ಸ್ ಆಗಿದೆ. ಈ ಬಗ್ಗೆ ಸುಮಲತಾ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟಪಡಿಸಿದ್ರು. ಅಂಬರೀಶ್ ಅವರ ಅಭಿಮಾನಿಗಳು ಮಂಡ್ಯದ ಜನತನ್ನ ನೋಯಿಸಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತಿನ ನಿರ್ಧಾರ ತಗೋತಾ ಇದ್ದೀನಿ. ಸೊ ಅವರಿಗಾಗಿ ನಾನು ಇವತ್ತು ಈ ಬರೋ ಲೋಕಸಭೆ ಚುನಾವಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೋಬೇಕು. ಅಂಬರೀಶ್ ಬಿಟ್ಟು ಹೋದ ಕೆಲಸ ಮುಗಿಸಬೇಕು. ನನ್ನ ಹೊಸ ಪ್ರಯಾಣಕ್ಕೆ ಆಶೀರ್ವದಿಸಿ. ಅಂಬರೀಶ್ ನಿಧನದ ನಂತರ ಮಂಡ್ಯ ಜನತೆ ತೋರಿದ ಪ್ರೀತಿಗೆ ನಾನು ಆಭಾರಿ. ನೋವಲ್ಲಿದ್ದಾಗ ಮಂಡ್ಯ ಜನ ನನಗೆ ಧೈರ್ಯ ತುಂಬಿ ಪ್ರೀತಿ ತೋರಿಸಿದ್ದಾರೆ. ಅವರಿಗಾಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೀನಿ. ಈ ಬಾರಿ ತಮ್ಮನ್ನ ಆಶೀರ್ವದಿಸುವಂತೆ ಕೋರಿ ಸುಮಲತಾ ವಿರೋಧಿಗಳಿಗೆ ಪ್ರತಿ ಮಾತಿನಲ್ಲೂ ಸಾಫ್ಟ್ ಆಗಿ ತಿರುಗೇಟು ಕೊಟ್ರು. ಅಂಬರೀಶ್ ಅವರನ್ನ ಪ್ರೀತಿಸಿ ಕಾಪಾಡಿದ ಜನಕ್ಕೋಸ್ಕರ ನಾನು ಇವತ್ತು ಈ ನಿರ್ಧಾರ ತಗೊಳ್ಳೇಬೇಕು. ಅಂಬರೀಶ್ ಅವರ ಅಭಿಮಾನಿಗಳು ಮಂಡ್ಯದ ಜನತನ್ನ ನೋಯಿಸಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತು ಈ ನಿರ್ಧಾರ ತಗೋತಾ ಇದ್ದೀನಿ. ಅಂಬರೀಶ್ ಅವರಿದ್ದಾಗ ಕಾವೇರಿ ನೀರಿನ ಸಮಸ್ಯೆ ಬಂದಾಗ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಒಂದು ಇಂಥ ಒಂದು ತ್ಯಾಗನ ಬೇರೆ ಯಾರಾದರೂ ರಾಜಕಾರಣ ಇವತ್ತಿನ ಕಾಲಕ್ಕೆ ಮಾಡಿದ್ದಾರೆ ಅಂತ ನೀವು ನನಗೆ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಐ ಹ್ಯಾವ್ ಮೈ ಸಾರಥಿ ನೆಕ್ಸ್ಟ್ ಟು ಮೀ ಅಂಡ್ ಮೈ ರಾಕಿ ಬಾಯ್ ಆನ್ ಮೈ ರೈಟ್. ಸೊ ಐ ಆಮ್ ಶೋರ್ ದೀಸ್ ಟು ಸುಮಲತಾಗೆ ಗಜಬಲ, ಅಮ್ಮನಿಗೆ ರಾಜ ಹುಲಿ ಬೆಂಬಲ. ಸುದ್ದಿಗೋಷ್ಠಿಯಲ್ಲಿ ನಟ ಯಶ್, ದರ್ಶನ್, ದೊಡ್ಡಣ್ಣ, ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಹಲವು ನಟರು ಸುಮಲತಾರನ್ನ ಬೆಂಬಲಿಸಿದ್ರು. ಈ ವೇಳೆ ಮಾತನಾಡಿದ ಯಶ್ ಹಾಗೂ ದರ್ಶನ್, ಸುಮಲತಾ ಅಮ್ಮನಿದ್ದ ಹಾಗೆ, ಅವರ ಮಕ್ಕಳಾಗಿ ಸದಾಕಾಲ ನಾವು ಅವರ ಬೆಂಬಲಕ್ಕಿರೋದಾಗಿ ಬಲ ತುಂಬಿದ್ರು. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಆ ಥರ ಎಲ್ಲ ಯೋಚನೆ ಮಾಡೋ ಸೀನೇ ಇಲ್ಲ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರ್ತೀವಿ. ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಇದೆ. ಸ್ಟಾರು 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 ನಾವೆಲ್ಲ ಆ್ಯಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳಿದ್ರು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ಒಂಟಿಯ ಗಾಡಿ ಹೊಡಿತಾರ ಸರ್, ಜೋಡಿಯದ ಗಾಡಿ ಹೊಡಿತಾರ ನಾವು. ಅಮ್ಮನ ಬೆನ್ನಿಗೆ ನಿಂತು ಪ್ರಚಾರ ಮಾಡ್ತಿರೋ ಅಭಿಷೇಕ್ ಅಪ್ಪನ ಸ್ಟೈಲಲ್ಲೇ ಎದುರಾಳಿಗಳಿಗೆ ತಿರುಗೇಟು ಕೊಟ್ರು. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತಿದ್ದಂತೆ ಸುಮಲತಾ ಬೆಂಬಲಕ್ಕೆ ಬಂದಿದ್ದ ನೂರಾರು ಅಭಿಮಾನಿಗಳು ಜೈಕಾರ ಹಾಕಿ ಬೆಂಬಲಿಸಿದ್ರು. ಲೋಕಸಭೆ ಚುನಾವಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೋಬೇಕು. ಸುಮಲತಾ ಬೆಂಬಲಕ್ಕೆ ಹಲವು ಸಿನಿಮಂದಿ ಬೆಂಬಲ ಸೂಚಿಸಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ಬೆಂಬಲಿಗರು ಟೀಕಾ ಪ್ರಹಾರ ಶುರು ಮಾಡಿದ್ದಾರೆ. ಒಟ್ಟಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧೆಯಿಂದ ಮಂಡ್ಯ ರಣಕಣ ಮತ್ತಷ್ಟು ಕಾವೇರಲಿದೆ.
ಇನ್ನು ದೇವೇಗೌಡರ ಕುಟುಂಬದ ಮೂರನೇ ಕುಡಿ ನಿಖಿಲ್ ಸುಮಲತಾ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಗನನ್ನ ಸಿನಿಮಾ ನಂತರ ರಾಜಕೀಯ ಜೀವನದಲ್ಲಿ ಅದೃಷ್ಟ ಪರೀಕ್ಷೆಗಿಳಿಸಿರೋ ಸಿಎಂ ದೇವರ ಮೊರೆ ಹೋಗಿದ್ರು. ತಾಯಿ ಶಾರದಾಂಬೆ ಪುಣ್ಯ ಕ್ಷೇತ್ರದಲ್ಲಿ ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿದ್ರು. ಅಂದು ಪಟ್ಟಾಭಿಷೇಕಕ್ಕೂ ಮುನ್ನ ಚಂಡಿಕಾ ಯಾಗ, ಇಂದು ನಾಮಪತ್ರ ಸಲ್ಲಿಕೆಗೂ ಮುನ್ನ ವಿಶೇಷ ಪೂಜೆ. ಪುತ್ರನ ಗೆಲುವಿಗೆ ಶಾರದಾಂಬೆ ಆಶೀರ್ವಾದ. ನಾಮಪತ್ರವನ್ನಿಟ್ಟು ಪೂಜೆ ಸಲ್ಲಿಸಿದ ಸಿಎಂ ಕುಟುಂಬ. ರಾಜಕೀಯದಲ್ಲಿ ಪ್ರತಿ ಹೆಜ್ಜೆಗೂ ದೇವರ ಮೊರೆ ಹೋಗೋ ಸಿಎಂ ಕುಮಾರಸ್ವಾಮಿ ಕುಟುಂಬ ಇಂದು ಚಿಕ್ಕಮಗಳೂರಿನಲ್ಲಿ ತಾಯಿ ಶಾರದಾಂಬೆ ಮೊರೆ ಹೋಗಿತ್ತು. ಮಂಡ್ಯದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಮಾಡಿ ಅದೃಷ್ಟ ಪರೀಕ್ಷೆಗಳಿಸೋ ಸಿಎಂ ಮಗನ ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಿಎಂ ಕುಮಾರಸ್ವಾಮಿ, ಪತ್ನಿ ಅನಿತಾ, ಮಗ ನಿಖಿಲ್ ಕುಟುಂಬ ಸಮೇತ ಬಂದು ನಿಖಿಲ್ ನಾಮಪತ್ರವನ್ನಿಟ್ಟು ಪೂಜೆ ಸಲ್ಲಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಒಂದೇ ಅಲ್ಲ, ನಮ್ಮ ಪಕ್ಷದ 8 ಅಭ್ಯರ್ಥಿಗಳ ನಾಮಪತ್ರಗಳ ಸಲ್ಲಿಸ್ತಕ್ಕಂಥದ್ದಕ್ಕೆ ಏನು ನಾಮಪತ್ರಗಳಿದ್ದಾವೆ, ಎ ಫಾರಂ, ಎ ಫಾರಂ, ಬಿ ಫಾರಂ ಇದೆ, ಎಲ್ಲವನ್ನ ಗುರುಗಳ ಮುಂದೆ ಇಟ್ಟು ಗುರುಗಳಿಂದ ಆಶೀರ್ವಾದ ಪಡೆದೇ ತಗೊಂಡಿದ್ದೆ. ಸುಮಲತಾ ಸ್ಪರ್ಧೆಗೆ ಸಿಎಂ ಸಿಡಿಮಿಡಿ. ಬೆಂಬಲಕ್ಕೆ ನಿಂತ ಸ್ಟಾರ್ ಬಗ್ಗೆಯೂ ವ್ಯಂಗ್ಯ ಕಿಡಿ. ಈತ ಸುಮಲತಾ ಸ್ವತಂತ್ರ ಅಭ್ಯರ್ಥಿ ಆಗ್ತೀನಿ ಅಂತಿದ್ದಂತೆ ಪ್ರತಿಕ್ರಿಯಿಸಿದ ಸಿಎಂ, ಜನರಿಗಾಗಿ ಚುನಾವಣೆಗೆ ಬರ್ತಿದ್ದಾರೆ ಅಂದ್ರೆ ಈಗ ಅವರಿಗೆ ಜನ ನೆನಪಾದ್ರ ಅಂತ ಟೀಕಿಸಿ ಸ್ಟಾರ್ ಬಲದ ಬಗ್ಗೆ ಕಿಡಿಕಾರಿದ್ರು. ಅಟ್ಲೀಸ್ಟ್ ಈಗಲಾದ್ರೂ ಜನಕ್ಕೋಸ್ಕರ ಬಂದವರಲ್ಲ, ಜನಕ್ಕೆ ಬಂದಿದ್ದೀವಿ ಅಂತ ಹೇಳೋರಲ್ಲ. ಇಷ್ಟು ದಿವಸ ಪಾಪ ಜನಗಳು ಕಂಡಿರಲಿಲ್ಲ, ಈಗ ಜನ ಕಾಣ್ತಾ ಇದ್ದಾರೆ, ಒಳ್ಳೇದಾಗ್ಲಿ. ಎಲ್ಲ ದಾಳಿ ಇಡ್ಲಿ ತೊಂದರೆ ಇಲ್ಲ, ಎಲ್ಲ ಚಿತ್ರನಟರು ಬಂದು ದಾಳಿ ಮಾಡಿದ್ರು ನನಗೇನು ಆತಂಕ ಇಲ್ಲ. ನಾನು ಕಾಣದೇ ಇರತಕ್ಕಂಥ ಚಿತ್ರನಟರುಗಳೆಲ್ಲ, ನಾನು ಅದೇ ಫೀಲ್ಡಲ್ಲೇ ಬಂದಿರೋನು. ಇನ್ನು ಸುಮಲತಾ ಸ್ಪರ್ಧೆ ಬಗ್ಗೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಹೇಳಿದ್ದು ಹೀಗೆ. ನಮ್ಮ ಪಕ್ಷದ ಬಹುತೇಕ ಕಾರ್ಯಕರ್ತರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ನಂತರನೇ ಇವತ್ತು ನಾನು ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಒಂದು ನಿರ್ಧಾರದ ಕೈಗೆ ತಗೊಂಡಿರೋದು. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಎಲ್ಲಿ ಈ ರೀತಿಯಾದಂಥ ಸುದ್ದಿಗಳು ಹರಿದಾಡ್ತವೆ ಅಂತ. ಆ ರೀತಿ ಏನೂ ಇಲ್ಲ. ಗೋ ಬ್ಯಾಕ್ ಅನ್ನೋ ಒಂದು ವಿಷಯಕ್ಕೆ ನಾನು ಹಲವಾರು ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಹಿಂದೆ ಹೋಗ್ಬೇಕಾ ಅಥವಾ ಮುಂದೆ ಬರಬೇಕಾ ಅನ್ನೋದ್ರ ಬಗ್ಗೆ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ. ಒಡೆಯಲಿಲ್ಲ ನಿಖಿಲ್ ಈಡುಗಾಯಿ. ತಾಯಿ ಶಾರದಾಂಬೆ ಅಂಗಳದಲ್ಲಿದ್ದ ತೋರಣ ಗಣಪತಿಗೆ ಸಿಎಂ ಸೇರಿದಂತೆ ಪತ್ನಿ, ಪುತ್ರ ಈಡುಗಾಯಿ ಒಡೆದ್ರು. ಈ ವೇಳೆ ನಿಖಿಲ್ ಒಡೆದ 5 ಈಡುಗಾಯಿಯಲ್ಲಿ 1 ಕಾಯಿ ಒಡೆಯಲೇ ಇಲ್ಲ. ಒಟ್ಟಾರೆ ಸುಮಲತಾ ನಿಖಿಲ್ ನಡುವಿನ ಸ್ಪರ್ಧೆ ಜೋರಾಗ್ತಾ ಇದ್ದು ಸಿಎಂ ಕುಟುಂಬದ ಪೂಜೆ ಫಲಿಸುತ್ತಾ ನೋಡಬೇಕು. ನಾಗರಾಜ್ ಜೊತೆ ವೀರೇಶ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ರಾಜ್ಯದಲ್ಲಿ ಮೈತ್ರಿ ಆಡಳಿತದಲ್ಲಿ ಕಾಂಗ್ರೆಸ್ಗೆ 20, ಜೆಡಿಎಸ್ಗೆ 8 ಟಿಕೆಟ್ ಫೈನಲ್ ಆದರೂ ಕೆಲ ಕ್ಷೇತ್ರಗಳನ್ನ ಇನ್ನೂ ತಲೆಬಿಸಿ ತಣ್ಣಗಾಗಿಲ್ಲ. ಕೆಲವು ಕಡೆ ಸ್ವಪಕ್ಷದವರಲ್ಲೇ ಭಿನ್ನಾಭಿಪ್ರಾಯಗಳಿದ್ರೆ, ಹಲವೆಡೆ ಅಭ್ಯರ್ಥಿಗಳ ಪರ ವಿರೋಧ ಅಲೆ ಕೂಡ ಜೋರಾಗೇ ಇದೆ. ಲೋಕಸಮರದ ಕಾವು ದಿನೇ ದಿನೇ ಜೋರಾಗ್ತಿದೆ. ನಾಮಪತ್ರ ಸಲ್ಲಿಕೆ, ಮತದಾನದ ದಿನಾಂಕ ಹತ್ತಿರವಾಗ್ತಿದ್ದಂತೆ ರಾಜಕೀಯ ಪಕ್ಷಗಳು ಗೆಲುವಿಗಾಗಿ ರಣತಂತ್ರ ರೂಪಿಸುತ್ತವೆ. ಬಿಜೆಪಿ ಸೋಲಿಸಿ ಗೆಲುವಿಗಾಗಿ ಸೀಟು ಹಂಚಿಕೊಂಡಿರೋ ಮೈತ್ರಿ ಪಕ್ಷಗಳಿಗೆ ಕೆಲ ಕ್ಷೇತ್ರಗಳು ಇನ್ನೂ ಕಗ್ಗಂಟಾಗಿವೆ. ಇದರೊಂದಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಎಲ್ಲಿ ಸ್ಪರ್ಧಿಸುತ್ತಾರೆ ಅನ್ನೋದು ಇನ್ನೂ ಸಸ್ಪೆನ್ಸ್. ಹಾಸನದಿಂದಲೇ ಸ್ಪರ್ಧಿಸ್ತಾರಾ ಮಾಜಿ ಪ್ರಧಾನಿ ಎಚ್.ಡಿ.ಡಿ? ಈಗಾಗಲೇ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿ ದೇವೇಗೌಡರು ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ಹಾಸನ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ರು. ಸಚಿವ ಎಚ್.ಡಿ. ರೇವಣ್ಣ ಹೊಸದೊಂದು ಮಾತು ಹೇಳಿದ್ರು. ದೇವೇಗೌಡರನ್ನ ಹಾಸನದಲ್ಲೇ ನಿಲ್ಲಬೇಕು ಅಂತ ನಾನು ಪ್ರಜ್ವಲ್ ಎಲ್ಲ ಹೇಳ್ತಾ ಇದ್ದೀವಿ. ಆದರೆ ದೇವೇಗೌಡರು ಅಲ್ಟಿಮೇಟ್ ನಾವಿಲ್ಲಿ ನಿಲ್ಲಬೇಕು, 60 ವರ್ಷ ನೀವಿದೆ ಅಂತ. ಆದರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಅನ್ನೋದನ್ನ ಕೂತ್ಕೊಂಡು ಪಕ್ಷದ ತೀರ್ಮಾನ ಮಾಡಿ. ಮುನಿಯಪ್ಪ ವಿರುದ್ಧ ತೊಡೆತಟ್ಟಿದ ಕೈ ನಾಯಕರು. ಕೋಲಾರದಲ್ಲಿ ಸತತ 7 ಬಾರಿಗೆ ಗೆದ್ದಿರೋ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಸ್ವಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. 7 ಬಾರಿ ಗೆದ್ದಿರೋ ಮುನಿಯಪ್ಪ ಏನೂ ಮಾಡಿಲ್ಲ, ನಮಗೆ ಬೇರೆ ಅಭ್ಯರ್ಥಿ ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇವತ್ತು 7 ಬಾರಿ ಕೆಎಚ್ ಮುನಿಯಪ್ಪನವರು ಈ ಭಾಗದ ಚುನಾಯಿತರಾಗಿದ್ದಾರೆ. ಆದರೂ ಕೂಡ ನಮಗೆ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ.
ಇವ್ರ ಬಗ್ಗೆ ಜನರು ಆಕ್ರೋಶಭರಿತರಾಗಿದ್ದಾರೆ. ಈ ಭಾಗದಲ್ಲಿ ಕ್ಯಾಂಡಿಡೇಟನ್ನು ಬದಲಾವಣೆ ಮಾಡುವುದು ಅನಿವಾರ್ಯ ಅಂತ ಹೇಳಿ ನಾವು ಹೈಕಮಾಂಡ್ ಮೇಲೆ ನಮ್ಮ ವಾದವನ್ನು ಮಂಡಿಸಿದ್ದೇವೆ. ಹಾಲಿ ಸಂಸದ ಮುನಿಯಪ್ಪ ವಿರೋಧಿ ಅಲಿಯಲ್ಲಿ ಮುನಿಯಪ್ಪ ಅವರು ಮಾತ್ರ ಕೂಲ್ ಆಗಿದ್ದು, ನನಗೆ ಟಿಕೆಟ್ ಕೊಡ್ತಾನೆ ಇರ್ತಾರೆ, ಜನ ನಂಗೆ ವೋಟ್ ಹಾಕ್ತಾನೆ ಇರ್ತಾರೆ, ನಾನ್ ಗೆಲ್ತಾನೆ ಇರ್ತೀನಿ ಅಂತ ತಿರುಗೇಟು ನೀಡಿದ್ರು. ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಪಕ್ಷ. ನಮ್ಮ ಸುಮಾರು 3-4 ಚುನಾವಣೆಗಳಿಂದ 8 ಮತಕ್ಷೇತ್ರದಲ್ಲಿ 3-4 ಜನ ಬರ್ತಾರೆ. ಅವರು ಬದಲಾವಣೆ ಬೇಕು ಅಂತ ಕೇಳಿರುವಂಥ ಸಹಜವಾಗಿದೆ. ಹೈಕಮಾಂಡ್ಗೆ ನಾನೇನು ಅಂತ ಗೊತ್ತಿದೆ. ಅವರು ಸೀಟು ಕೊಡ್ತಾರೆ, ನಾನು ಗೆಲ್ತಾನೆ. ಚಾಮರಾಜನಗರದಲ್ಲಿ ಧ್ರುವ ನಾರಾಯಣ್ ವರ್ಸಸ್ ಶ್ರೀನಿವಾಸ್ ಪ್ರಸಾದ್. ಚುನಾವಣೆ ರಾಜಕೀಯದಿಂದಲೇ ದೂರ ಇರ್ತೇನೆ ಅಂತ ಹೇಳಿದ್ದ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಇದೀಗ ಲೋಕಸಭಾ ಚುನಾವಣೆ ಸ್ಪರ್ಧೆಗೆ ಮುಂದಾಗಿದ್ದಾರೆ. ತಾವೇ ರಾಜಕೀಯ ಪಾಠ ಹೇಳಿ ಬೆಳೆಸಿದ ಶಿಷ್ಯ ಕಾಂಗ್ರೆಸ್ನ ಧ್ರುವ ನಾರಾಯಣ್ ವಿರುದ್ಧ ಬಿಜೆಪಿಯಿಂದ ಚಾಮರಾಜನಗರದಲ್ಲಿ ಸ್ಪರ್ಧಿಸೋದಾಗಿ ಗುಡುಗಿದ್ರು. ಸಹಜವಾಗಿ ಆ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ನಾನು ಗಣ್ಯ ಮಾಡಿದೆ, ಅದನ್ನು ಕೂಡ ನಾನು ಚುನಾವಣೆಯಲ್ಲಿ ಹೇಳ್ಬೇಕಾಗತ್ತೆ. ಅದರಿಂದ ನಾವು ಎದುರಂತ ಪ್ರಶ್ನೆ ಇಲ್ಲ. ನಾವು ಯುದ್ಧಕ್ಕೆ ಹೋಗ್ತಾ ಇರ್ತಕ್ಕಂಥ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಹೋರಾಟ ಮಾಡ್ತೇವೆ. ನಾವು ಜನರ ಪ್ರೀತಿ ವಿಶ್ವಾಸ ಗಳಿಸ್ತೇವೆ, ಮತದಾರ ವಿಶ್ವಾಸ ಗಳಿಸಿ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ತುಮಕೂರಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು? ಹಾಲಿ ಸಂಸದರಿದ್ರು ತುಮಕೂರಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಮಿಸ್ ಆಗಿದೆ. ಮತ್ತೆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ಹರಸಾಹಸ ಮಾಡುತ್ತಿದೆ. ಈ ನಡುವೆ ಬಿಜೆಪಿಯಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಮಾಜಿ ಸಂಸದ ಜಿಎಸ್ ಬಸವರಾಜು ಪರ ವಿರೋಧಿ ಅಲೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಬಸವರಾಜುಗಿಂತ ಮಾಜಿ ಶಾಸಕ ಸುರೇಶ್ ಗೌಡ ಪರ ಅಲೆ ಎದ್ದಿದೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಬೆಂಬಲಿಗರು ಕೂಡ ಜಿಎಸ್ ಬಸವರಾಜು ಸ್ಪರ್ಧೆಗೆ ವಿರೋಧಿಸಿದ್ದಾರೆ. ಆದರೆ ಜಿಎಸ್ ಬಸವರಾಜು ತಮಗೆ ಟಿಕೆಟ್ ಸಿಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಬೆಣ್ಣೆದೋಸೆ ನಗರಿಗಾಗಿ ಕಾಂಗ್ರೆಸ್ ಬಿಜೆಪಿ ಪ್ರಚಾರ. ಬೆಣ್ಣೆದೋಸೆ ನಗರಿ ದಾವಣಗೆರೆಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪ್ರಚಾರದ ಅಖಾಡಕ್ಕಿಳಿದಿವೆ. ಈ ಬಾರಿ ಶಾಮನೂರು ಶಿವಶಂಕರಪ್ಪ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಕಾಂಗ್ರೆಸ್ನಿಂದ ಸ್ಪರ್ಧಿಸುವುದು ಖಚಿತವಾಗಿದೆ. ಮಗ ಈ ಬಾರಿ ಸ್ಪರ್ಧಿಸಿ ಗೆಲ್ತಾರೆ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದು ಎಸ್ ಮಲ್ಲಿಕಾರ್ಜುನ್ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಬಿಜೆಪಿ ಕೂಡ ತನ್ನ ಭದ್ರಕೋಟೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಅಂತ ಕಾರ್ಯಕರ್ತರು ಈಗಾಗಲೇ ಪ್ರಚಾರ ನಡೆಸುತ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು? ಉಡುಪಿ ಚಿಕ್ಕಮಗಳೂರಲ್ಲಿ ಜೆಡಿಎಸ್ ಅಲೆ ಇಲ್ಲದಿದ್ರೂ ತೆನೆ ಪಕ್ಷ ಕ್ಷೇತ್ರವನ್ನ ತನ್ನ ತೆಕ್ಕಿಗೆ ಪಡೆದುಕೊಂಡಿದೆ. ಹೀಗಾಗಿ ಬಿಜೆಪಿಗೆ ಈ ಬಾರಿ ಕ್ಷೇತ್ರವನ್ನ ಬಿಟ್ಟು ಕೊಡದಿರಲು ಪ್ರಮೋದ್ ಮಧ್ವರಾಜ್ಗೆ ಜೆಡಿಎಸ್ ಗಾಳ ಹಾಕಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಜೆಡಿಎಸ್ನಿಂದ ಸ್ಪರ್ಧಿಸಲು ಎಲ್ಲಾ ತಯಾರಿಗಳು ನಡೆದಿವೆ. ಬಿಜೆಪಿ ನಾಯಕ ಜಯಪ್ರಕಾಶ್ ಹೆಗಡೆ ಜೆಡಿಎಸ್ಗೆ ಬರಬಹುದು ಅನ್ನೋ ನಿರೀಕ್ಷೆ ಸುಳ್ಳಾಗಿದ್ದು, ಪ್ರಭಾವಿ ಕಾಂಗ್ರೆಸ್ ನಾಯಕ ಪ್ರಮೋದ್ ಮಧ್ವರಾಜ್ ಜೆಡಿಎಸ್ನಿಂದ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಅಂತ ಹೇಳಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರೇಮಿ ಜೊತೆ ಮುನಿಸಿಕೊಂಡ ಪಾಗಲ್ ಪ್ರೇಮಿಯೊಬ್ಬ ಮರ ಏರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಇಟ್ಟಿದ್ದ. ಈ ಘಟನೆ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿ ನಡೆದಿರೋದು. ಪ್ರೀತಿಸ್ತಾ ಇದ್ದ ಯುವತಿ ಜೊತೆ ಕ್ಷುಲ್ಲಕ ಕಾರಣಕ್ಕೆ ಮುನಿಸಿಕೊಂಡು ಪ್ರೇಮಿ ವಿನಯ್ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಮರ ಏರಿದ್ದ. ಮೂಲತಃ ಕಲಬುರಗಿ ಜಿಲ್ಲೆಯ ವಿನಯ್ ಮೈಸೂರಿಗೆ ತನ್ನ ಪ್ರೇಯಸಿ ಜೊತೆ ಬಂದಿದ್ದಾಗ ಜಗಳ ಆಡ್ಕೊಂಡಿದ್ದಾನೆ. ಈ ವೇಳೆ ಮುನಿಸಿಕೊಂಡ ವಿನಯ್ ದಾಸಪ್ಪ ವೃತ್ತದ ಬಳಿ ಮರ ಏರಿ ಕೂತ್ಬಿಟ್ಟ. ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ದೇವರಾಜ ಪೊಲೀಸರು ಯುವಕನ ಮನವೊಲಿಸಿ ಕೆಳಗಡೆ ಇಳಿಸಿದ್ರು. ಇಬ್ಬರನ್ನೂ ದೇವರಾಜ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿದ್ರು. ಸ್ವಂತ ಮನೆಯೊಂದು ಇರಬೇಕು ಅನ್ನೋದು ಪ್ರತಿಯೊಂದು ಕುಟುಂಬದ ಕನಸಾಗಿರುತ್ತೆ. ಕನಸನ್ನ ನನಸು ಮಾಡಿಕೊಳ್ಳೋಕೆ ಜೀವನವನ್ನೇ ಸವಿಸ್ತಾರೆ. ತನ್ನ ಪ್ರೀತಿಯ ಮನೆ ನಿರ್ಮಾಣವಾದ ಮೇಲೆ ತನ್ನ ತಂದೆ ಹೆಸರು ಅಥವಾ ಮಕ್ಕಳ ಹೆಸರನ್ನು ಇಡುವುದನ್ನ ನಾವೆಲ್ಲ ನೋಡಿದೀವಿ. ಆದ್ರೆ ಆ ಕುಟುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ ಯೋಧನ ಹೆಸರಿಟ್ಟು ದೇಶ ಪ್ರೇಮವನ್ನ ಮೆರೆದಿದೆ. ಪುಲ್ವಾಮಾ ದಾಳಿ ಬಳಿಕ ಬಾಲಾಕೋಟ್ನ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದ ನಮ್ಮ ಸೇನೆ ಉಗ್ರರನ್ನ ಉಡೀಸ್ ಮಾಡಿತ್ತು. ಇದಾದ ಬಳಿಕ ಶತ್ರುತ್ವ ಸಾಧಿಸಿದ್ದ ಪಾಕ್ ಸೇನೆ ಎಲ್ಒಸಿ ಕ್ರಾಸ್ ಮಾಡಿ ಯುದ್ಧ ವಿಮಾನಗಳ ಹಾರಾಟ ನಡೆಸಿತ್ತು. ಈ ವೇಳೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರಿದ್ದ MiG-21 ಪಾಕ್ ಸೇನೆಯ F-16 ಅನ್ನ ಹೊಡೆದುರುಳಿಸಿತ್ತು.
ಪಾಕಿಸ್ತಾನ ಸೇನೆಗೆ ಸಿಕ್ಕಿ ತವರಿಗೆ ವಾಪಸ್ಸಾದ ವಿಂಗ್ ಕಮಾಂಡರ್ ಅಭಿನಂದನ್ ರನ್ನ ಕಂಡು ಇಡೀ ಭಾರತ ಖುಷಿಪಟ್ಟಿತ್ತು. ಅಭಿನಂದನ್ ಧೈರ್ಯ ಸಾಹಸಕ್ಕೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿ ಅಭಿನಂದನ್ ಅವರ ಮೀಸೆ ಸ್ಟೈಲ್ ಟ್ರೆಂಡ್ ಆಗಿತ್ತು. ಇತ್ತೀಚೆಗೆ ಅವರ ಹೆಸರನ್ನ ಕೊಪ್ಪಳದಲ್ಲಿ ಒಂದು ಮಗುವಿಗೆ ಹೆಸರಿಡಲಾಗಿತ್ತು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಾರ್ಯ ಊರು. ಈ ಮನೆಯ ಕುಟುಂಬಸ್ಥರು ತಾವು ಕಟ್ಟಿರೋ ಹೊಸ ಮನೆಗೆ ಅಭಿನಂದನ್ ಅವರ ಹೆಸರಿಟ್ಟಿದ್ದಾರೆ. ಈ ಮೂಲಕ ವೀರ ಯೋಧನಿಗೆ ಗೌರವ ಸಲ್ಲಿಸಿ ದೇಶ ಪ್ರೇಮ ಮೆರೆದಿದ್ದಾರೆ. ದೇಶಕ್ಕಾಗಿ ಹೊಡೆದವನಿಗೆ ಅಲ್ಲಿ ಹೋಗಿ ಶಿಕ್ಷೆ ಆಗುತ್ತೋ ಏನಂತ ವಿಚಾರ ಇತ್ತು. ಆ ವಿಚಾರದಲ್ಲಿ ಹಾಗೆ ಟೀಮ್ ಹೊಡಿಕೊಂಡಿದ್ದೆ. ಆಗ ಮಗ ಹೇಳಿದ ಈಗ ಹೆಸರಿಡುವ ಅಂತ. ಅದಕ್ಕೆ ನಾನು ಒಪ್ಪಿಗೆ ಹೊರಗೆ ದೇಶಕ್ಕಾಗಿ ಹೋರಾಡಿದವಂತ ಹೆಸರು ನಮ್ಮ ಮನೆಗೆ ಸಿಗುವಂಥ ಭಾಗ್ಯ ಸಿಗಲೆಂದು ನಾನು ಆ ಅಭಿನಂದನ ಹೆಸರು ನನ್ನ ಮಗ ಇಟ್ಟಿದ್ದಾನೆ. ನನಗೆ ಬಹಳ ಸಂತೋಷ. ತಾವು ಕಷ್ಟಪಟ್ಟು ದುಡಿದು ಉಳಿಸಿದ ಹಣದಲ್ಲಿ ಕಟ್ಟಿದ ಮನೆಗೆ ಅಭಿನಂದನ್ ಹೆಸರಿಟ್ಟಿರೋ ಕಾರ್ಯ ಎಲ್ಲೆಡೆ ಸುದ್ದಿ ಮಾಡಿದೆ. ನನ್ನ ದೇಶದ ಮಗನಾಗಿ ಧೈರ್ಯಶೀಲವಂತ ಒಂದು ಅಭಿನಂದನ್ ಹೆಸರಿಟ್ಟರೆ ನನ್ನ ದೇಶಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ. ಅದರಲ್ಲಿ ನಾನು ಹೆಮ್ಮೆ ಪಡುವಂಥದ್ದೆಲ್ಲ ನನ್ನ ದೇಶವೇ ಹೆಮ್ಮೆ ಪಡಬಹುದೆನ್ನುವ ಆಸೆ. ನನ್ನ ದೇಶದ ಬಗ್ಗೆ ಅಭಿಮಾನದಿಂದ ನಾನು ಅಭಿನಂದನ್ ಹೆಸರು ಇಟ್ಟಿದ್ದೆ. ದೇಶದ ಹಿರಿಮೆಯನ್ನ ಎತ್ತಿ ಹಿಡಿದ ಸೈನಿಕನ ಹೆಸರಿಟ್ಟು ಈ ಕುಟುಂಬ ದೇಶ ಪ್ರೇಮ ಮೆರೆದು ಮಾದರಿಯಾಗಿದೆ. ಇವರಿಗೆ ನಮ್ಮದೊಂದು ಸಲಾಂ. ಅಜಿತ್ ಕುಮಾರ್, ನ್ಯೂಸ್ 18 ಕನ್ನಡ, ಪುತ್ತೂರು. ಬರದನಾಡು ಕೋಲಾರದ ಮುಳಬಾಗಿಲು ತಾಲೂಕಿನ ಗೊಲ್ಲಹಳ್ಳಿಯಲ್ಲಿ ಜನರು ಕುಣಿದು ಕುಪ್ಪಳಿಸಿದ್ದಾರೆ. ಇವರ ಈ ಸಂತಸಕ್ಕೆ ಕಾರಣ ಬಾನೆತ್ತರಕ್ಕೆ ಚಿಮ್ಮಿದ ಜೀವಜಲ. ಕಳೆದ 5 ತಿಂಗಳಿಂದ ನೀರಿಲ್ಲದೆ ಪರದಾಡಿದ್ದ ಗೊಲ್ಲಹಳ್ಳಿ ಜನತೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಬೇಸಿಗೆಯ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ನೀರಿಗೆ ಹಾಹಾಕಾರ ಇದೆ. ಹನಿ ನೀರಿಗಾಗಿ ಪರದಾಡ್ತಾ ಇದ್ದ ಇಲ್ಲಿನ ಗ್ರಾಮಸ್ಥರು ಪಂಚಾಯಿತಿ ಮೊರೆ ಹೋಗಿದ್ರು. ಇದೀಗ ಸರ್ಕಾರದ ಅನುದಾನದಲ್ಲಿ ಬೋರ್ವೆಲ್ ಕೊರೆಸಿದ್ದು 1300 ಅಡಿ ಆಳದಿಂದ ನೀರು ಭರ್ಜರಿಯಾಗಿ ಬರ್ತಾ ಇದೆ. ಈ ಮೂಲಕ ಕುಡಿಯೋ ನೀರಿಗಾಗಿ ಅಲೆದಾಡೋ ಪರಿಸ್ಥಿತಿ ತಪ್ಪಲ್ಲ ಅಂತ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆತ ಇನ್ನು 9 ವರ್ಷದ ಬಾಲಕ. ಆತನ ಸಾಹಸ ಮಾತ್ರ ಯಾವ ಆಕ್ಷನ್ ಸ್ಟಾರ್ಗೂ ಕಡಿಮೆ ಇಲ್ಲ. ಜೀವದ ಹಂಗು ತೊರೆದು ಆತ ಮಾಡಿದ ಸಾಹಸ ಎಲ್ಲರ ಮನ ಗೆದ್ದಿದೆ. ಆ ಪೋರನ ಸಾಹಸ ಮೈ ರೋಮಾಂಚನಗೊಳಿಸುತ್ತೆ. ಬೈಕ್ನಲ್ಲಿದ್ದ ಹುಡುಗನನ್ನ ಸ್ನೇಹಿತರು ಓಡ್ತಾ ಇರೋ ಕುದುರೆ ಮೇಲೆ ಕೂರಿಸ್ತಾರೆ. ಆತ ಕುದುರೆ ಏರಿ ಗುರಿ ಮುಟ್ತಾನೆ. ಈ ಸಾಹಸ ದೃಶ್ಯ ನಿಜಕ್ಕೂ ರೋಚಕ, ರೋಮಾಂಚನ. ಹೀಗೆ ಓಡ್ತಾ ಇರೋ ಕುದುರೆಯನ್ನ ಬೈಕ್ನಲ್ಲಿ ಬಂದು ಏರಿದ ಪೋರ ಆತನೇ ನೋಡಿ. ಹೆಸರು ಲೋಕೇಶ್. ಬೆಳಗಾವಿ ಜಿಲ್ಲೆ ಗೋಕಾಕ್ನ ವಡರಟ್ಟಿ ಗ್ರಾಮದವನು. ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರ ಜಾತ್ರೆಯ ನಿಮಿತ್ತ ಕುದುರೆ ಓಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಬಾಲಕ ಲೋಕೇಶ್ ಗುರಿ ಮುಟ್ಟಿದ್ದು ಅಷ್ಟು ಸುಲಭ ಅಲ್ಲ. ಇಲ್ಲೋಡಿ, ಲೋಕೇಶ್ ಗುರಿ ಮುಟ್ಟೋಕು ಮುನ್ನ ತೋರಿದ ಸಾಹಸವನ್ನ ಈಗ ತೋರಿಸ್ತೀವಿ. ಲೋಕೇಶ್ ಓಡ್ತಿದ್ದಂತೆ ಕುದುರೆ ಕಾಲು ಜಾರಿ ಬಿದ್ಬಿಡತ್ತೆ. ಆಗ ಟಾರ್ ರಸ್ತೆ ಮೇಲೆ ಬಿದ್ದ ಲೋಕೇಶ್ ಸ್ವಲ್ಪ ಯಾಮಾರಿದ್ರೂ ಬೈಕ್ ಕೆಳಗೆ ಸಿಕ್ಕಾಕೋಬೇಕಿತ್ತು. ಕೆಳಗೆ ಬಿದ್ರೂ ಧೃತಿಗೆಡದ ಪೋರ ಲೋಕೇಶ್ ಮತ್ತೆ ಎದ್ದು ಗೆಳೆಯರ ಬೈಕ್ ಏರಿ ಗುರಿ ಮುಟ್ಟಿ ತೋರಿಸಿದ್ದ. ನಾ ಎದ್ದು ಓಡಾತೀನಿ, ಪಡಪಟ್ ಮ್ಯಾಗ ಕರ್ಕೊಂಡ್ ಹೋಗಿ ಕುದುರೆ ಮ್ಯಾಗ ಕುಣಿಸ್ರು. ಮುಂದ್ರಿ ಸಾಲಿ ಕಲ್ತು ಕುದುರೆ ಹೊಡಿಬೇಕು ಅನ್ಸ್ತೈತಿ. ಹೋದಲ್ಲೆಲ್ಲ ಫಸ್ಟೇ ನಾನಾ ಪ್ರೈಸ್ ತಗೋತೀನಿ. ಮತ್ತೆ ಕುದುರೆ ಅಂದ್ರೆ ಇಷ್ಟ ಬಾಳ, ಹೊಡಿಯೋದಕ್ಕೂ ಖುಷಿ ಬಾಳ ಆಗ್ತದೆ. ಸರ್ ಅವರು ಓಡ್ಸಾಕೈತಿ, ಅವಂಗು ತಾಲೀಮ್ ಕೊಡಾಕೈತಿ 3 ವರ್ಷ ಆಯ್ತ್ರಿ. ಅವನು ಕುದುರೆ ಹೊಡ್ಯಾಕೈತಿ 2 ವರ್ಷದ ಆಯ್ತ್ರಿ ಸರ್. ಮುಂದೇನ್ರಿ ಅವನು ಸಾಲಿ ಇದ್ರೊಳಗೆ ಹಂಗ ಸಾಲಿ ಕಲ್ಕೋತು ಇವನ ಆಟಗಳನ್ನು ಇದನ್ ಮಾಡ್ಕೋತು ಮುಂದೆ ಹಂಗ ಪ್ರೈಸ್ ತಗೋತು ಹೋದ್ರಂದ್ರ ನನಗ ಬಾಳ
ಹೌಶಿ ಅಂತೇಳಿ ಹೇಳ್ತಾನೆ ಸರ್. ರಿಯಲ್ ಮಗಧೀರನಂತೆ ಸಾಹಸ ತೋರಿದ ಬಾಲಕನ ಈ ವಿಡಿಯೋ ವೈರಲ್ ಆಗಿದೆ. ಕುದುರೆ ಓಟದಲ್ಲಿ ವಿಶೇಷ ಆಸಕ್ತಿ ಹೊಂದಿರೋ ಲೋಕೇಶ್ ಉತ್ತಮ ಸಾಧನೆ ತೋರಿಸೋ ಛಲ ಹೊತ್ತಿದ್ದಾನೆ. ಲೋಹಿತ್ ಶಿರೋಳ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ.